ಸರ್ ಯಾರೆಲ್ಲ ಮನೆ ಕಟ್ಟೋಕ್ಕೆ ಸೊ ಈಸ್ಟ್ ಫೇಸಿಂಗ್ಸ್ ಆಗಿರ್ಬೋದು ನಾರ್ತ್ ಫೇಸಿಂಗ್ಸ್ ಆಗಿರ್ಬೋದು ಕಾರ್ನರಲ್ಲೇ ಬೇಕು ಅಂತ ಯಾರ್ಯಾರು ಕೇಳ್ತಿರ್ತೀರಲ್ವಾ, ಬನ್ನಿ ನಾವು ಫ್ರೀ ಲಾಂಚಿಂಗಲ್ಲಿ ಒಂದು ಹೊಸದಾಗಿ ಲೇಔಟ್ನ ಲಾಂಚ್ ಮಾಡಿದ್ದೀವಿ. ಬನ್ನಿ ಬೇಗ ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಬೇಕಾಗಿರೋ. ಹಾಯ್ ಸರ್, ನಮಸ್ತೆ. ಯಾರೆಲ್ಲ ತುಮಕೂರು 8ನೇ ಮೈಲಿ ಹತ್ರ ಒಂದು ಸೈಟ್ನ ನೋಡ್ತಾ ಇದ್ದೀರಾ ಅಂಥವ್ರಿಗೆ ನಮ್ಮ STM ರಿಯಾಲಿಟೀಸ್ ಕಂಪನಿಯಿಂದ ಒಂದು ಹೊಸದಾಗಿ ಫ್ರೀ ಲಾಂಚಿಂಗಲ್ಲಿ ಒಂದು ಹೊಸದಾಗಿ ಲೇಔಟ್ನ ಲಾಂಚ್ ಮಾಡಿದ್ದೀವಿ. ಇದು ಕೇವಲ ತುಮಕೂರು ಹೈವೇಯಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಮೇನು ನಿಮಗೆ ತುಮಕೂರು ರೋಡು 8ನೇ ಮೈಲಿ ಹತ್ರ ಆಚಾರ್ಯ ಕಾಲೇಜ್ ಬರುತ್ತೆ. ಆಚಾರ್ಯ ಕಾಲೇಜ್ ಬ್ಯಾಕ್ ಸೈಡಲ್ಲೇ ಮಾಡಿರೋದು. ಮತ್ತು ಮೆಟ್ರೋಯಿಂದ ಕೇವಲ 3 ಕಿಲೋಮೀಟರ್ ಡಿಸ್ಟೆನ್ಸನ್ನು ಒಂದು ಹೊಸದಾಗಿ ಲೇಔಟ್ನ ಲಾಂಚ್ ಮಾಡಿದ್ದೀವಿ. ಸೊ ಈ ಊರು ಬಂದು ಯಾವ್ದು? ಇದು ಸಾಸಿವೆಘಟ್ಟ ಅಂತ ಬರುತ್ತೆ. ಸೊ ನಿಮಗೆ ಸಾಸಿವೆಘಟ್ಟ ಗೊತ್ತಾಗಿಲ್ಲ ಅಂದರೆ ಸೊ ಆಚಾರ್ಯ ಕಾಲೇಜ್ ಹತ್ರ ಅಂತಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆಚಾರ್ಯ ಕಾಲೇಜ್ ಅಂದ್ರೆ ಇಲ್ಲೇ ಪಕ್ಕದಲ್ಲೇ ವಾಕಬಲ್, ಜಸ್ಟ್ ಒಂದು 200 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಆಚಾರ್ಯ ಕಾಲೇಜ್ ಬರುತ್ತೆ. ಅಂದ್ರೆ BMTC ಬಸ್ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ನಮ್ಮ ಲೇಔಟ್ಗೆ ಆಪೋಸಿಟ್ ಅಲ್ಲೇ BMTC ಬಸ್ ಸ್ಟಾಪ್ ಇರೋದು. ಸೊ ನಿಯರೆಸ್ಟ್ ವಾಕಬಲ್, ಅದು ಕೂಡ ನಿಮ್ಗೆ ಹತ್ತದಲ್ಲೇ ಬರುತ್ತೆ. ಸೊ ಹೈವೇ ಮೆಟ್ರೋ ಸ್ಟೇಷನ್ ಎಲ್ಲ ನಿಯರ್ ಇಲ್ಲಿಗೆ. ಜಸ್ಟ್ 3 ಕಿಲೋಮೀಟರ್ ನಿಮ್ಗೆಲ್ಲ ನಿಯರೆಸ್ಟ್ ಸಿಗುತ್ತೆ ನಿಮಗೆ. ಸೊ ಮೆಟ್ರೋ ಸ್ಟೇಷನ್ ಕೂಡ ನಮ್ಮ ಲೇಔಟ್ ಇಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ನಿಮ್ ತುಮಕೂರು ರೋಡಲ್ಲಿ BIC ವರ್ಗೂ ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿಂದ ನಮ್ಮ ಲೇಔಟ್ಗೆ ಕೇವಲ 2.5 3 ಕಿಲೋಮೀಟರ್ ಅಲ್ಲಿ ನಮ್ಮ ಲೇಔಟ್ ಬರುತ್ತೆ. ತುಮಕೂರು ರೋಡ್ ಹತ್ರ ನೈಸ್ ರೋಡ್ ಬರುತ್ತೆ. ನೈಸ್ ರೋಡ್ ಆದ್ಮೇಲೆ ನಿಮಗೆ BIC ಅವ್ರದ್ದು ಮೆಟ್ರೋ ಸ್ಟೇಷನ್ ಬರುತ್ತೆ. ಸೊ ಅದಾದ್ಮೇಲೆ ರೈಟ್ ತಗೊಂಡ್ರೆ ನಿಮಗೆ ಕುದುರೆಗೆರೆ ಅಂತ ಒಂದು ವಿಲೇಜ್ ಬರುತ್ತೆ. ಆ ವಿಲೇಜ್ ಹತ್ರನೇ ಮಾಡಿರೋ ಲೇಔಟ್ ಸರ್ ನಮ್ದು. ಸೊ ನೋಡಿ, ಫ್ರೀ ಲಾಂಚಿಂಗ್ ಅಲ್ಲಿ ನಮ್ಮ ಲೇಔಟ್ ಅಲ್ಲಿ ಯಾವ ತರ ಫೆಸಿಲಿಟಿಗಳು ಕೊಡ್ತಾ ಇದೀವಿ ಅಂತ ನಿಮ್ಗೆ ಲೈವ್ ಆಗೇ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಸ್ಯಾನಿಟರಿ ಕೂಡ ವರ್ಕಿಂಗ್ ನಡೀತಾ ಇದೆ. ಓಕೆನಾ? ಸೊ ನಮ್ಮ ಲೇಔಟ್ ಅಲ್ಲಿ ಆಲ್ರೆಡಿ ವಾಟರ್ ಲೈನ್ ಎಲ್ಲ ಕಂಪ್ಲೀಟ್ ಆಗಿದೆ, ಡ್ರೈನೇಜ್ ಕೂಡ ಕಂಪ್ಲೀಟ್ ಆಗಿದೆ. ನಾವು ಒಳ್ಳೊಳ್ಳೆ ಕ್ವಾಲಿಟಿಗಳನ್ನ ಯೂಸ್ ಮಾಡಿದ್ವಿ. ಪೈಪ್ ಕಲೆಕ್ಷನ್ ಆಗಿರ್ಬೋದು, ಯಾಕೆಂದ್ರೆ ಸುಪ್ರೀಂ ಅವ್ರದ್ದು ನಿಮಗೆ ಕ್ವಾಲಿಟಿನೇ ಪೈಪ್ ಕಲೆಕ್ಷನ್ ನಾವು ಕೊಟ್ಟಿರೋದು. ಹಾಗಾದ್ರೆ ಡ್ರೈನೇಜ್ ಸಿಸ್ಟಮ್ ಎಲ್ಲ ರೆಡಿ ಆಗಿಬಿಟ್ಟಿದೆ, ಎಲ್ಲ ಪ್ರಾಪರ್ ಆಗಿದೆ. ಓಕೆನಾ? ನಿಮ್ಗೆ ಯಾವ ತರ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಸ್ಯಾನಿಟರಿ ಪೈಪ್ ಲೈನ್ ಕನೆಕ್ಷನ್ ಎಲ್ಲ ಆಗಿದೆ, ವರ್ಕಿಂಗ್ ಎಲ್ಲ ಕೂಡ ನಡೀತಾ ಇದೆ. ಫ್ರೀ ಲಾಂಚಿಂಗ್ ಅಲ್ಲಿ ಯಾವ ತರ ನಾವು ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ಸ್ಗಳನ್ನ ಕೊಡ್ತಾ ಇದೀವಿ ಅಂತ ನಿಮ್ಗೆ ಲೈವ್ ಆಗೇ ತೋರಿಸ್ಕೊಡ್ತಾ ಇದೀವಿ. ಸೊ ನೋಡಿ, ನಮ್ಮ ಲೇಔಟ್ ಅಲ್ಲಿ 30 ಅಡಿ 40 ಅಡಿ ರೋಡ್ ನ ಬಿಟ್ಟಿದ್ವಿ. ಇದು ಬಂದು 40 ಅಡಿ ರೋಡ್ ಬರುತ್ತೆ. ಸೊ ಓಕೆನಾ, ನಿಮ್ಗೆ ರೋಡ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಮತ್ತೆ ಎಲೆಕ್ಟ್ರಿಸಿಟಿ ಎಲ್ಲ ಬರುತ್ತೆ ನಿಮ್ಗೆ. ವಾಟರ್ ಕೂಡ ನಾವು ಬೋರ್ವೆಲ್ ಕೂಡ ಹಾಕ್ಸಿದೀವಿ. ನಮ್ಮ ಲೇಔಟ್ ಬೋರ್ವೆಲ್ ಕೂಡ ಹಾಕ್ಸಿದೀವಿ. ಸೊ ಇವೆಲ್ಲ ಇರೋದ್ರಿಂದ ನಮ್ಮ ಫ್ರೀ ಲಾಂಚಿಂಗ್ ಅಲ್ಲಿ ನಿಮ್ಗೆ ಏನು ಬೆನಿಫಿಟ್ ಬರುತ್ತೆ ಅಂತಂದ್ರೆ, ಬೇಗ ಬಂದ್ರೆ ನಿಮ್ಗೆ ಒಳ್ಳೊಳ್ಳೆ ಫೇಸಿಂಗ್ ಗಳು ಸೈಟ್ ಗಳು ಸಿಗುತ್ತೆ. ಒಬ್ರು ಕಾರ್ನರೇ ಬೇಕು ಅಂತಾರೆ, ಈಸ್ಟ್ ಅಲ್ಲೇ ಬೇಕು ಅಂತಾರೆ, ನಾರ್ತ್ ಅಲ್ಲೇ ಬೇಕು ಅಂತಾರೆ. ಸೊ ಅಂತವ್ರಿಗೆ ಬೇಗ ಬಂದ್ರೆ ಫ್ರೀ ಲಾಂಚಿಂಗ್ ಅಲ್ಲಿ ಅವ್ರಿಗೆ ಅದು ಯೂಟಿಲೈಸ್ ಆಗುತ್ತೆ. ಮೆಜೆಸ್ಟಿಕ್ ಹತ್ರ 15 ಕಿಲೋಮೀಟರ್ ಅಷ್ಟೇನೆ. ಮೆಜೆಸ್ಟಿಕ್ ತುಂಬಾನೇ ಹತ್ರ. ಇದು BMTC ಮತ್ತೆ ಬಸ್ಸಸ್ ತುಂಬಾನೇ ಹತ್ರದಲ್ಲಿ ಬರುತ್ತೆ. ಅಂದ್ರೆ ಅವೈಲೇಬಲ್ ತುಂಬಾನೇ ಇದಾವೆ. ಹಾಗೆ ನಿಮ್ಗೆ ಆಲೂರು ನಿಮ್ಗೆ APMC ಮಾರ್ಕೆಟ್ ಬರುತ್ತೆ. ಆದ್ರೆ ಬಿಫೋರ್ 2.5 ಕಿಲೋಮೀಟರ್ ಬಿಫೋರ್ ಅಲ್ಲಿ ನಮ್ಮ ಮಾಡಿರೋ ಲೇಔಟ್ಸ್ ಇದು ನಮ್ದು. ಸೊ ಅದಾದ್ಮೇಲೆ ಈ ಲೇಔಟ್ ಸುತ್ತಮುತ್ತ ಆಲ್ರೆಡಿ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆಯಲ್ಲ, ಮನೆಗಳು ಎಲ್ಲ ಡೆವಲಪ್ ಆಗಿಬಿಟ್ಟಿದೆಯಲ್ಲ, ಆಲ್ರೆಡಿ ಮನೆ ಕಟ್ಕೊಂಡಿದ್ದಾರೆ. ಮೇನ್ ಏನು ಅಂದ್ರೆ ಟೌನ್ ಹತ್ರ ಅಲ್ವಾ, ಆಲ್ರೆಡಿ ಡೆವಲಪ್ ಆಗೋಗಿದೆ. ಇಲ್ಲಿ ನಾವು ಡೆವಲಪ್ಮೆಂಟ್ಸ್ ಹೇಳೋ ಅವಶ್ಯಕತೆನೇ ಇಲ್ಲ. ಅಪ್ಕಮಿಂಗ್ BMP ಇದು ಸೇರ್ಕೊಳ್ಳೋ ಜಾಗ ಇದು. ಯಾಕಂದ್ರೆ ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿವರೆಗೂ BMP ಬರುತ್ತೆ. ಅಲ್ಲಿಂದ ಇದು ಅಟ್ಯಾಚ್ ಆಗಿ ಇರೋದು. ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಇದು ಸೇರ್ಕೊಳ್ಳುತ್ತೆ. ಸೊ ನಮ್ಮ ಲೇಔಟ್ ಅಲ್ಲಿ 20-30, 30-40, 40-60, 30-50, ಸೊ ಹಾಗೆ ಎಲ್ಲ ಥರ ಡೈಮೆನ್ಷನ್ ಕೂಡ ನಮ್ಮ ಲೇಔಟಲ್ಲಿ ಸಿಗುತ್ತೆ. ಸೊ ಫ್ರೀ ಲಾಂಚಿಂಗಲ್ಲಿ ಮಾಡ್ತಿರೋದ್ರಿಂದ ನಿಮಗೆ ಆಪ್ಷನಲ್ಲಿ ಎಲ್ಲ ಥರ ಡೈಮೆನ್ಷನ್ ಸಿಗುತ್ತೆ. ಸೊ ನೋಡ್ತಾ ಇದ್ರಲ್ಲ, ಈ ನಮ್ಮ ಲೇಔಟ್ ಫುಲ್ಲು ಗೇಟೆಡ್ ಕಮ್ಯುನಿಟಿ ಜಾಗ. ಸೊ ಅದರಿಂದ ನಾವು ಪ್ರೈಮ್ ಲೊಕೇಶನ್ ಮೇಯ್ನು. ಹೌದು. ಸೊ ಅದರಿಂದ ನಾವು ಕೊಡ್ತಿರೋದೇ ಪ್ರೈಸ್ ತುಂಬಾ ಕಮ್ಮಿಗೆ ಮಾಡ್ತಾ ಇದ್ದೀವಿ. ಎಷ್ಟು ಅಂತಂದರೆ 2,999 2999ಕ್ಕೆ ಮಾಡ್ತಾಯಿದ್ವಿ ಫ್ರೀ ಲಾಂಚಿಂಗ್ ಅಂತ. ಈ ಫ್ರೀ ಲಾಂಚಿಂಗಲ್ಲಿ ನೀವು ತೊಗೊಂಡ್ರೆ ಏನು ಬೆನಿಫಿಟ್ಟು ಅಂತಂದರೆ, ಸೊ ನಾವೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು 100 to 200 ರೂಪೀಸ್ ಹೈಕ್ ಮಾಡ್ತೀವಿ. ಸೊ ಬಿಫೋರೇ ತೊಗೊಳೋದ್ರಿಂದ ಸೊ ಆ ಬೆನಿಫಿಟ್ಟು ನಿಮ್ಗೆ ಸಿಗುತ್ತೆ. ಓಕೆನಾ? ನಾವು ಕೇವಲ 2,999ಕ್ಕೆ ರೇಟ್ನ ಕೋಟ್ ಮಾಡ್ತಾ ಇದ್ದೀವಿ. ಸೊ ಈ ಲೇಔಟ್ ಬಂದು ಎಷ್ಟು ಎಕರೆ ಇದೆ? ಇದು ಒಂದು 5 ಎಕರೆಲಿ ಮಾಡಿರೋ ಲೇಔಟ್ ಸರ್. 5 ಎಕರೆ ಒಂದು 100-120 ಸೈಟ್ಸ್ಗಳನ್ನ ಮಾಡಿದ್ದೀವಿ. ಎಲ್ಲಾ ತರ ಡೈಮೆನ್ಷನ್ ಕೂಡ ಸಿಗುತ್ತೆ. ಯಾರು ನಂಬರ್ ನೋಡಿ ಕಾಲ್ ಮಾಡ್ತಾರೆ, ಸೊ ಅಂತವ್ರಿಗೆ ನಮ್ಮ ಕಂಪ್ನಿ ಕಡೆಯಿಂದಾನೆ ಫ್ರೀ ಕ್ಯಾಬಸ್ ಫೆಸಿಲಿಟಿ ಇರುತ್ತೆ. ಸೊ ಅವ್ರ ಜೊತೆ ನಮ್ಮ ಕೊಲೀಗ್ ಅಂದ್ರೆ ಎಕ್ಸಿಕ್ಯೂಟಿವ್ ಕೂಡ ಹೋಗಿ ಅವ್ರ ಹತ್ರ ಕರ್ಕೊಂಡು ಹೋಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ. ಅಂದ್ರೆ ಲೇಔಟ್ ಅಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಸೊ ಪ್ರೆಸೆಂಟ್ ಅಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಮತ್ತೆ ಫ್ಯೂಚರ್ ಏನೇನು ಡೆವಲಪ್ಮೆಂಟ್ಸ್ ಬರುತ್ತೆ ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಯಾವ್ದು ಅವೈಲಬಿಲಿಟಿ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಸೊ ಓಕೆ ಆಯಿತು ಅಂತಂದ್ರೆ ಸೊ ಬುಕ್ಕಿಂಗ್ ಮಾಡ್ಕೊಂಡ್ರೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಕಟ್ ಆಗಿದೆ. ಅಂದ್ರೆ ಬುಕ್ಕಿಂಗ್ ಫೀಸ್ ಏನಾದ್ರು ಇದೆಯಾ? ಸೊ ಬುಕ್ಕಿಂಗ್ ಅಮೌಂಟ್ ಅಂತ 1 lakh ಇರುತ್ತೆ. 1 lakh. ಸೊ 1 lakh ಕೊಟ್ಟು ಬುಕ್ಕಿಂಗ್ ಮಾಡ್ಕೊಂಡ್ರೆ, ಅಂದ್ರೆ 1 lakh ಕೊಟ್ರೆ ಈಗ ನಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಡಾಕ್ಯುಮೆಂಟ್ಸ್ ಮತ್ತೆ ವಿತ್ ಸೈಟ್ ಸಮೇತ ಹೋಲ್ಡ್ ಮಾಡ್ತೀವಿ. ಓಕೆ. ಒಂದು 10 days ಟೈಮ್ ಇರುತ್ತೆ. 10 days ಅಷ್ಟೊಳಗಡೆ ಇವ್ರು ಲೀಗಲ್ ಎಲ್ಲ ಕ್ಲಿಯರ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಮೂವ್ ಮಾಡ್ಬೋದು. ಓಕೆನಾ? ಸೊ ಲೀಗಲ್ ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಕಟ್ ಆಗಿದೆ. ಲೊಕೇಶನ್ ನೋಡೋರಿಗೆಲ್ಲ ಫ್ರೀ ಕ್ಯಾಬಸ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಈಗ ಬುಕ್ಕಿಂಗ್ ಮಾಡ್ಕೊಂತೀವಿ, 10 days ಕೊಡ್ತೀರಲ್ಲ, ಸೊ ಅದಾದ್ಮೇಲೆ ರಿಸರ್ವ್ ಮಾಡ್ಕೊಳ್ಳೋಕೆ ಏನು ಪ್ರೊಸೆಸ್ ಇದೆ? ಸೊ 10 days ಆದಮೇಲೆ
ಸೊ ಒಂದು 30% ಏನು ಕಾಸ್ಟ್ ಆಗಿರುತ್ತೋ 30 ಅಥವಾ 50% ಕೊಟ್ಟು ಅಗ್ರಿಮೆಂಟ್ ಹಾಕ್ಸ್ಕೊಂಡ್ರೆ ರಿಮೈನಿಂಗ್ ಅವ್ರಿಗೆ ಒಂದು 3 ಮಂತ್ಸ್ ಟೈಮ್ ಇರುತ್ತೆ. 3 ಮಂತ್ಸ್ ಟೈಮ್ ಇರುತ್ತೆ. ಇಲ್ಲಿ ಲೋನ್ ಫೆಸಿಲಿಟೀಸ್ ಇದೆಯಾ ಹೆಂಗೆ? ಲೋನ್ ಕೂಡ ಅವೈಲೇಬಿಲಿಟಿ ಇದೆ. ಹೌದಾ? ಎಷ್ಟು ಪರ್ಸೆಂಟ್ವರೆಗೂ? 70%ವರೆಗೂ ಲೋನ್ ಆಗುತ್ತೆ. ಅವ್ರ ಪ್ರೊಫೈಲ್ ತುಂಬ ಚೆನ್ನಾಗಿತ್ತು ಅಂತಂದರೆ 80% ವರೆಗೂ ಕೂಡ ಲೋನ್ ಆಗುತ್ತೆ. ಸುತ್ತಮುತ್ತ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ? ಸೊ ನಮ್ಮ ಲೇಔಟ್ ಸುತ್ತಮುತ್ತ ನಿಮಗೆ ವಾಕಬಲಲ್ಲಿ ಆಚಾರ್ಯ ಕಾಲೇಜ್ ಅವ್ರದ್ದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಹೌದು. ಅದಕ್ಕೆ ಅಟ್ಯಾಚ್ ಆಗಿ ಸಪ್ತಗಿರಿ ಅವ್ರದ್ದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಅದು ಕೂಡ ನಿಯರೆಸ್ಟ್ ಅಲ್ಲೇ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ ಹೆಸರಘಟ್ಟ ಸುತ್ತಮುತ್ತ ಎಲ್ಲ ಶಿವರಾಮ್ ಕಾರಂತ್ ಬಡಾವಣೆ ಅಂತ ಅಂದರೆ ಬಿ ಡಿ ಅವ್ರದ್ದು ಲೇಔಟ್ಸ್ ಕೂಡ ಮಾಡ್ತಿದ್ದಾರೆ. ಅದು ನಮಗೆ ನಿಯರೆಸ್ಟಲ್ಲೇ ಸಿಗುತ್ತೆ ಸೊ ಫ್ಯೂಚರಲ್ಲಿ. ಮತ್ತು ಆಲೂರು ಕ್ರಿಕೆಟ್ ಸ್ಟೇಡಿಯಂ ಅಂತ ನಮ್ಮ ಲೇಔಟಿಂದ ಜಸ್ಟ್ 1.5 ಕಿಲೋಮೀಟರಲ್ಲೇ ಅದು ಕೂಡ ಬರುತ್ತೆ. ಕ್ರಿಕೆಟ್ ಸ್ಟೇಡಿಯಂ 3 ಪಿಚ್ ಸ್ಟೇಡಿಯಂ ಅದು, ಓಕೆನಾ. ಮತ್ತು APMC ಮಾರ್ಕೆಟ್ ಬರುತ್ತೆ ಯಶವಂತಪುರದ್ದು, ಅದು ಕೂಡ ನಮ್ಮ ಲೇಔಟ್ಗೆ ನಿಯರೆಸ್ಟ್ ಬರುತ್ತೆ. ಅಂದರೆ ನಮ್ಮದು ಮಿಡಲ್ಗೆ ಬರೋ ಲೇಔಟು, ಓಕೆನಾ. ಸೊ ಸುತ್ತ ಡೆವಲಪ್ಮೆಂಟ್ಸ್ಗೆ ನಮ್ಮದು ಮಿಡಲ್ಗೆ ಬರುತ್ತೆ, ಮೆಜೆಸ್ಟಿಕ್ಗೆ ತುಂಬಾ ಹತ್ತಿರ ಬರುತ್ತೆ. ಸರ್ ನಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ಫ್ರೀ ಲಾಂಚಿಂಗಲ್ಲಿ ಮಾಡ್ತಿರೋ ಲೇಔಟು. ಬೇಗ ಬಂದರೆ ಬೇಕಾಗಿರೋ ಫೇಸಿಂಗ್ಸಲ್ಲಿ ಸೈಟ್ ಸಿಗುತ್ತೆ. ಕಾರ್ನರ್ ಆಗಿರ್ಬೋದು, ಈಸ್ಟ್ ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ಬೇಕಾಗಿರೋ ಸೈಟ್ಗಳು ಸಿಗುತ್ತೆ. ಬೇಗ ಬಂದರೆ ಫ್ರೀ ಲಾಂಚಿಂಗಲ್ಲಿ ಕೊಡ್ತಾ ಇದ್ದೀವಿ, ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಬೇಗ ಬಂದು ಬೇಗ ಬುಕ್ ಮಾಡ್ಕೊಳ್ಳಿ.